So that is India. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ನನ್ನ 12ನೇ ಕಂಟ್ರಿಗೆ. ಇವತ್ತು ನಾವಿದ್ದೀವಿ ಒಂದು ಮಿಡಲ್ ಈಸ್ಟ್ ಕಂಟ್ರಿನಲ್ಲಿ. ಈ ಕಂಟ್ರಿನಲ್ಲಿ ಜೀಸಸ್ ಬ್ಯಾಪ್ಟಿಸೈಸ್ ಆಗಿರೋ ಜಾಗ ಇದೆ. 7 ವಂಡರಲ್ಲಿ ಒಂದಾಗಿರೋ ರಾಕ್ ಕಟ್ ಸಿಟಿ ಇದೆ. ಇಲ್ಲಿರೋ ನ್ಯಾಚುರಲ್ ವಂಡರ್ ಡೆಡ್ ಸೀನಲ್ಲಿ ಮುಳುಗೋಕ್ಕೆ ಚಾನ್ಸೇ ಇಲ್ಲ. ನಾವಿದ್ದೀವಿ ಅಂಥದ್ದೊಂದು ಅದ್ಭುತವಾಗಿರೋ ಕಂಟ್ರಿಗೆ. ನಿಮಗೆಲ್ಲ ಜಾರ್ಡನ್ಗೆ ಸ್ವಾಗತ. ಈ ಜಾರ್ಡನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಐ ಆಮ್ ಹಿಯರ್ ಲಿವಿಂಗ್ ಮೈ ಡ್ರೀಮ್ಸ್. ನೆಕ್ಸ್ಟ್ 10 ಡೇಸು ನಾನು ಈ ಸುಂದರವಾದ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಈ ಕಂಟ್ರಿನಲ್ಲಿ ಏನೇನಿದೆ, ಏನೇನು ಹೊಸ ಅಡ್ವೆಂಚರ್ ಮಾಡ್ಬೋದು ಎಲ್ಲ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಈ ಜಾರ್ಡನ್ ಅನ್ನೋದು ಮಿಡಲ್ ಈಸ್ಟ್ನ ಒಂದು ಅರಬ್ ಕಂಟ್ರಿ. ಈ ಕಂಟ್ರಿ ಒಂಥರ ಓಪನ್ ಹಿಸ್ಟ್ರಿ ಬುಕ್ ಇದ್ದಾಗೆ. ಇದರ ಹಿಸ್ಟ್ರಿ ಬಿಬ್ಲಿಕಲ್ ಕಾಲದಿಂದನೂ ಇದೆ. ಈ ಜಾರ್ಡನ್ನ ಹ್ಯಾಶಮೇಟ್ ಕಿಂಗ್ಡಮ್ ಆಫ್ ಜಾರ್ಡನ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಕಿಂಗ್ಸು ಇನ್ನೂ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವರ ರಾಜಮನೆತನನ ಹ್ಯಾಶಮೇಟ್ ಅಂತ ಕರೀತಾರೆ. ಇಲ್ಲಿ ಸದ್ಯಕ್ಕೆ ಕಿಂಗ್ ಆಗಿರೋದು ಕಿಂಗ್ ಅಬ್ದುಲ್ಲಾ II ಅಂತ. ಸೊ ಇಲ್ಲಿ ಯಾವುದೇ ಥರ ಕಾನ್ಸ್ಟಿಟ್ಯೂನ್ಸಿ ಆ ಥರ ಏನೂ ಇಲ್ಲ. ಇಲ್ಲಿ ಇನ್ನೂ ರಾಜಮನೆತನವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ದೇಶದ ಜಿಯೋಗ್ರಫಿಕಲ್ ಲೊಕೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಇದು 5 ಮೇಜರ್ ಕಾನ್ಫ್ಲಿಕ್ಟಿಂಗ್ ದೇಶದ ಜೊತೆ ಬಾರ್ಡರ್ನ ಶೇರ್ ಮಾಡ್ಕೊತಾ ಇದೆ. ಸಿರಿಯಾ, ಸೌದಿ ಅರೇಬಿಯಾ, ಇರಾಕ್, ಇಸ್ರೇಲ್, ಪ್ಯಾಲೆಸ್ಟೈನ್ ಇಂಥ ಕಂಟ್ರೀಸ್ ಜೊತೆ ಇದ್ರೂ ಇದರ ಪೀಸ್ನ ಮೇಂಟೈನ್ ಮಾಡಿದೆ. ಈ ಜಾರ್ಡನ್ ದೇಶ 80% ಡೆಸರ್ಟ್. ಇದರಲ್ಲಿ ಒಂದು ಮೇಜರ್ ರಿವರ್ ಹರಿಯುತ್ತೆ, ಅದೇ ಜಾರ್ಡನ್ ರಿವರ್. ಈ ಜಾರ್ಡನ್ ರಿವರಲ್ಲೇ ಜೀಸಸ್ ಬ್ಯಾಪ್ಟಿಸೈಸ್ ಆಗಿರೋದು. ಈ ರಿವರು ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕಿಂದ ಇಂಟೈರ್ ಜಾರ್ಡನ್ಗೆ ಹರಿದೋಗುತ್ತೆ. ಈ ದೇಶದ ಮೇನ್ ಇನ್ಕಮ್ಮೇ ಟೂರಿಸಮ್ ಮತ್ತು ಮೈನಿಂಗ್. ಇಷ್ಟೆಲ್ಲ ಇದ್ರೂ ಈ ದೇಶದ ಕರೆನ್ಸಿ ನಂಬರ್ 4ಅಲ್ಲಿದೆ ವರ್ಲ್ಡ್ ರ್ಯಾಂಕಿಂಗಲ್ಲಿ. ಈ ದೇಶದ ಕರೆನ್ಸಿ 1 ಜಾರ್ಡನ್ ಅಂದರೆ ನಮ್ಮ ದೇಶದಲ್ಲಿ 125 ರೂಪೀಸ್. ಈ ದೇಶದ ಎಕಾನಮಿ ಮತ್ತು ಬ್ಯಾಂಕಿಂಗ್ ಸ್ಟೆಬಿಲಿಟಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಇದರ ಕ್ಯಾಪಿಟಲ್ ಸಿಟಿ ಆಗಿರೋ ಅಮಾನ್ಗೆ. ಅಮಾನ್ ಇದರ ಕ್ಯಾಪಿಟಲ್ ಸಿಟಿ. 80% ಡೆಸರ್ಟ್ ಆಗಿರೋದ್ರಿಂದ ದ ಮೇಜರ್ ಸಿಟಿ ಅಂದರೆ ಅಮಾನೇ. ಇಲ್ಲಿ 80ರಷ್ಟು ಜನರು ಇಲ್ಲೇ ವಾಸ ಮಾಡ್ತಾ ಇರ್ತಾರೆ. ಸುಮಾರು 4 ಮಿಲಿಯನ್ ಪೀಪಲ್ ಅಂತ ಹೇಳ್ತಾರೆ. ಈ ಅಮಾನ್ ಆಗಿರೋದು 7 ಹಿಲ್ಲಿಂದ, ಅಂದರೆ ಈ ಸಿಟಿ ಫುಲ್ಲು ಬೆಟ್ಟ ಗುಡ್ಡ ಇದೆ. ಮೇಲ್ಗಡೆ ಹತ್ತಬೇಕು, ಇಳಿಬೇಕು, ಬೆಟ್ಟಗಳ ಥರ ಇದೆ. ಎಲ್ಲೋಡಿದ್ರು ಸ್ಟೇರ್ಸ್ ಇರುತ್ತೆ. ರೋಡ್ಸ್ ಎಲ್ಲ ಈ ಥರ ಡೌನ್ವರ್ಡ್ಸ್ ಆಗಿರುತ್ತೆ, ಅಥವಾ ಎಲ್ಲ ಬೆಟ್ಟ ಥರ ಹತ್ಕೊಂಡು ಹೋಗಬೇಕು. ಈ ಅಮಾನ್ ಸಿಟಿನಲ್ಲಿ ರೋಮನ್ ರೂಯಿನ್ಸ್ ಇದೆ, ಗ್ರೀಕ್ನ ರೂಯಿನ್ಸ್ ಕೂಡ ಇದೆ. ಬನ್ನಿ ಅದನ್ನೆಲ್ಲ ನೋಡೋಣ, ಇಲ್ಲಿರೋ ಹಿಸ್ಟ್ರಿ ಕಲ್ಚರ್ನ ತಿಳ್ಕೊಳ್ಳೋಣ. ಇಲ್ಲಿ ಮಿನಿಮಮ್ 2 ಡೇಸ್ ಸ್ಪೆಂಡ್ ಮಾಡ್ಬೋದು ಆರಾಮಾಗೆ. ನೀವೇನೇನು ಮಾಡ್ಬೋದು, ಎಲ್ಲೆಲ್ಲಿ ಹೋಗಬೇಕು ಅಂತಲೂ ತೋರಿಸ್ತೀನಿ. ಬನ್ನಿ ಹೋಗೋಣ, ಈ ಅಮಾನ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಅಮಾನ್ ಸಿಟಿಯ ಗದ್ದಲದ ಮಧ್ಯನೂ ಇಲ್ಲಿನ ಇತಿಹಾಸದ ಗಾಳಿ ಬೀಸುತ್ತೆ. ಈ ಸಿಟಿನ ಫೇಮಸ್ ಲ್ಯಾಂಡ್ ಮಾರ್ಕ್ನ ನೋಡೋಣ ಬನ್ನಿ. ಇವಾಗ ನಾವು ಬಂದಿದ್ದೀವಿ ಅಮಾನ್ನಲ್ಲಿರೋ ಒಂದು ರೋಮನ್ ರೂಯಿನ್ಸ್ಗೆ. ಇಲ್ಲಿ ರೋಮನ್ ರೂಯಿನ್ ಕೂಡ ಇದೆ. ರೋಮನ್ ಆಂಫಿ ಥಿಯೇಟರ್ ನೋಡ್ತಾ ಇದ್ದೀರಾ ಅಲ್ವಾ ನನ್ನ ಹಿಂದೆ. ಸಿಕ್ಕಾಪಟ್ಟೆ ದೊಡ್ಡದು ಇದು, ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ಸುಮಾರು 6,000 ಜನರಷ್ಟು ಫಿಟ್ ಮಾಡೋಕ್ಕಾಗತ್ತೆ. ಹಾಗೆ ಇಲ್ಲಿ ಕೆಳಗಡೆಯಿಂದ ಮಾತಾಡಿದ್ರೆ ಮೇಲ್ಗಡೆ ಇರೋರ ತನಕನೂ ತುಂಬ ಕ್ಲಿಯರ್ ಆಗಿ ಕೇಳಿಸುತ್ತೆ. ರೋಮನರ ಆಳ್ವಿಕೆಯಲ್ಲಿ ಅಮಾನ್ ನಗರವನ್ನು ಫಿಲಿಡೆಲ್ಫಿಯಾ ಎಂದು ಕರೀತಾ ಇದ್ರು. ಈ ಥಿಯೇಟರ್ 2ನೇ ಸೆಂಚುರಿನಲ್ಲಿ ರೋಮನ್ಸ್ ಅವರು ಕಟ್ಟಿರ್ತಾರೆ. ಇದು ರೋಮನ್ ಎಂಪೈರ್ ಗ್ರ್ಯಾಂಡ್ಯೂರ್ನ ತೋರಿಸುತ್ತೆ. ಇದು ಅಮಾನ್ ಹಿಸ್ಟರಿನ ಒಂದು ಕ್ರೌನ್ ಆಗಿದೆ. ಚೆನ್ನಾಗಿದೆ. ಮೆಟ್ಲ
ಹತ್ಕೊಂಡು ಹೋಗಬೇಕು. ಹೈಟಲ್ಲಿರೋ ಫೀಲ್ ಇದೆ. ಇಲ್ಲಿ ಹತ್ತಿದ್ರೆ ಎಂಟೈರ್ ಅಮಾನ್ ಸಿಟಿನೇ ಕಾಣಿಸುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಹಿಂದೆಗಡೆ. ರೋಮನ್ಸ್ ಅವರು ಎಕೋಸ್ಪಾಟ್ ಇಂಜಿನಿಯರ್ ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡಿ ಈ ಥಿಯೇಟರ್ನ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ಕಾಣಿಸ್ತಿರೋ ಸ್ಟೇಜ್ ಇಂದ ಎಷ್ಟೇ ಮೆಲ್ಲಗೆ ಮಾತಾಡಿದ್ರು ನಾವು ಇಲ್ಲಿ ಕೂತಿರೋ ಟಾಪ್ ತನಕನೂ ಕೇಳಿಸತ್ತೆ. ನಾವೀಗ ಜಾರ್ಡನ್ ಫುಡ್ನ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಫೇಮಸ್ ಅಂತ ಹೇಳಿದ್ರೆ ಫಲಾಫಲ್ ಮತ್ತು ಹಮ್ಮಸ್ ಮತ್ತು ಈ ಥರ ಬ್ರೆಡ್ಸ್ ಎಲ್ಲ ಇಲ್ಲಿ ತುಂಬ ಫೇಮಸ್. ಇದರ ಅವರ ಸ್ಟೇಪಲ್ ಫುಡ್ ಅಂತ ಹೇಳ್ಬೋದು. ಫಲಾಫಲ್ ಅಂದರೆ ವೆಜ್ ಫಲಾಫಲ್ ಈ ಥರ ಇರುತ್ತೆ. ಈ ಫಲಾಫಲ್ನ ಚಿಕ್ಪಿ ಫ್ಲಾರಿಂದ ಮಾಡಿರ್ತಾರೆ. ಸ್ವಲ್ಪ ಹರ್ಬ್ಸ್ ಮತ್ತು ಸ್ಪೈಸಸ್ನ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿರ್ತಾರೆ. ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ 1 ಪ್ಲೇಟ್ ಫುಲ್ ಹಮ್ಮಸ್ ಕೊಟ್ಟಿರ್ತಾರೆ. ಹೀಗೆ ನಿಮ್ಗೆ ತೋರಿಸ್ತೀನಿ. ಇದು ಫುಲ್ಲು ಹಮ್ಮಸ್. ಇದು ಚಿಕ್ಪಿಯಿಂದ ಮಾಡಿರ್ತಾರೆ. ಹಾಗೆ ಸ್ವಲ್ಪ ಆಲಿವ್ ಆಯಿಲ್ ಮತ್ತು ಸ್ಪೈಸ್ನ ಆ್ಯಡ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಅರಬಿಕ್ ಕಂಟ್ರಿನಲ್ಲಿ ಇದೆಲ್ಲ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಈ ಥರ ಬ್ರೆಡ್ ಕೂಡ ಕೊಟ್ಟಿರ್ತಾರೆ. ಕ್ರಿಸ್ಪಿಯಾಗಿದೆ ಈ ಫಲಾಫಲ್ ಅಂತೂ. ಹಮ್ಮಸ್ ಅಂತೂ ತುಂಬ ಒಂಥರ ಹುಳಿಯಾಗೆ ಟ್ಯಾಂಗಿಯಾಗೆ ಹಾಗೆ ಸ್ವಲ್ಪ ಸ್ಪೈಸ್ ಕೂಡ ಇದೆ. ಚೆನ್ನಾಗಿದೆ. ನಾವೀಗ ಅಮ್ಮಾನಲ್ಲಿರೋ ಗ್ರೀಕ್ ರೂಯಿನ್ಸ್ಗೆ ಬಂದಿದ್ದೀವಿ. ಇದನ್ನ ಅಮ್ಮಾನ್ ಸಿಟಡಲ್ ಅಂತ ಕರೀತಾರೆ. ಇಲ್ಲಿಂದ ನೋಡಿ ಅಮ್ಮಾನ್ ಸಿಟಿ ಹೇಗೆ ಸಕ್ಕತ್ತಾಗಿ ಕಾಣ್ತದೆ ಅಂತ. ಇದನ್ನು ಪೂರ ಓಲ್ಡ್ ಟೌನ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಕನ್ನಡದಲ್ಲಿ ಒಂದು ಮೂವಿ ಮಾಡಿದ್ದಾರೆ ಇಲ್ಲಿ. ಯಾವುದು ಅಂತ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ಹೇಳಿ. ಅಮ್ಮಾನ್ ಸಿಟಡಲ್ ಜಾರ್ಡನ್ನ ಒಂದು ಐತಿಹಾಸಿಕ ಜಾಗ ಆಗಿದ್ದು ಇದು ಸಿಟಿ ಮಧ್ಯದ ಬೆಟ್ಟದ ಮೇಲಿದೆ. ಇದು ನಿಯೋಲಿಥಿಕ್ ಅಂದರೆ ನವಶಿಲಾಯುಗದ ಪೀರಿಯಡ್ ಇಂದನೂ ಇನ್ಹ್ಯಾಬಿಟೆಡ್ ಜಾಗ ಆಗಿದೆ. ಈ ಹಿಸ್ಟಾರಿಕಲ್ ಸೈಟಲ್ಲಿ ಐಕಾನಿಕ್ ರೋಮನ್ಸ್ ಹರ್ಕ್ಯುಲಸ್ ಟೆಂಪಲ್ ಇದೆ, ಪ್ಯಾಲೇಸ್ ಇದೆ, ಹಾಗೆ ಬ್ರಾನ್ಸ್ ಏಜ್ ಅಂದರೆ ಕಂಚಿನ ಯುಗದ 1700 ಮೀಟರ್ ಗೋಡೆ ಕೂಡ ನೀವು ನೋಡ್ಬೋದು. ಇಲ್ಲಿ ರೋಮನ್ಸ್, ಬೈಜಂಟೈನ್, ಉಮಿಯದ್ ಸಿವಿಲೈಸೇಷನ್ಗಳ ರೂಯಿನ್ಸ್ ಇದೆ. ಅಮ್ಮಾನಲ್ಲಿರೋ ಒಂದು ಬೆಸ್ಟ್ ಹಿಲ್ಲಲ್ಲಿದ್ದೀವಿ. ಇಲ್ಲಿ ಗ್ರೀಕ್ ಅವರ ರಿಯೂನ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಿಂದೆ ಇಷ್ಟು ದೊಡ್ಡ ಕಾಲಮ್ಸ್ಗಳನ್ನ ಕಟ್ಟಿದ್ದಾರೆ ಇವರು. ಇದು ಎಲ್ಲ ಟೆಂಪಲ್ ರಿಲೇಟೆಡ್. ಎಸ್, ಗ್ರೀಕ್ ಗಾಡ್ಗೆ ಇದು ಟೆಂಪಲ್ ಕಟ್ಟಿರೋದು. ಫೇಮಸ್ ಗ್ರೀಕ್ ಗಾಡ್ ಹರ್ಕ್ಯುಲಸ್ನ ನೀವು ಕೇಳಿರ್ಬೋದು. ಅವ್ರಿಗೋಸ್ಕರ ಈ ಟೆಂಪಲ್ ಕಟ್ಟಿದ್ರು. ಗ್ರೀಕ್ ಮೈಥಾಲಜಿಯ ಪ್ರಕಾರ ಹರ್ಕ್ಯುಲಸ್ನ ಡೆಮಿಗಾಡ್, ದೇವಮಾನವ, ಸ್ಟ್ರಾಂಗೆಸ್ಟ್, ಪವರ್ಫುಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಟೆಂಪಲ್ ಸ್ಟ್ರಕ್ಚರ್ ರೋಮನ್ಸ್ ಅವರು 2ನೇ ಸೆಂಚುರಿನಲ್ಲಿ ಹರ್ಕ್ಯುಲಸ್ಗೆ ಕಟ್ಟಿರ್ತಾರೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಕಂಬಗಳಂತೂ. ಇದು ಕಾಲಮ್ಸ್ ಥರ ಟೆಂಪಲಲ್ಲಿ ಪಿಲ್ಲರ್ ಮಾಡಿರ್ತಾರಲ್ಲ ಆ ಥರ ಇದು. ಎಷ್ಟು ದೊಡ್ಡದಾಗಿದೆ. ಸೊ ಇದು ರೆಪ್ರೆಸೆಂಟ್ ಮಾಡುತ್ತೆ ಹರ್ಕ್ಯುಲಸ್ ಅಷ್ಟು ಮೈಟಿ ಆಗಿದ್ರು ಅಂತ. ಅದಕ್ಕೆ ಇಷ್ಟು ದೊಡ್ಡ ಟೆಂಪಲ್ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಆಪೋಸಿಟಲ್ಲಿ ಅಮ್ಮಾನ್ ಸಿಟಿ ವ್ಯೂ ಇದೆ. ಪರ್ಫೆಕ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಇಷ್ಟೊಂದು ವರ್ಷಗಳ ಆದಮೇಲೆ ಇಲ್ಲಿ ಉಳಿದಿರೋದು ಬರೀ ಇದರ ಅವಶೇಷಗಳು ಮಾತ್ರ. ಅದನ್ನು ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿದ್ದ ಹರ್ಕ್ಯುಲಸ್ ಸ್ಟ್ಯಾಚು ಸುಮಾರು 13 ಫೀಟ್ ಅಷ್ಟು ಎತ್ತರ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದನ್ನ ರೂಯಿನ್ಸ್ಗಳೆಲ್ಲ ಇಲ್ಲೇ ಇದೆ. ಇಲ್ಲಿ ಕಾಣ್ತಿರೋ ಹ್ಯಾಂಡು ಆ ಸ್ಟ್ಯಾಚುದ ಪಾರ್ಟ್ ಆಗಿತ್ತು. ಇದನ್ನು ರೆಪ್ರೆಸೆಂಟ್ ಮಾಡತ್ತೆ ಹರ್ಕ್ಯುಲಸ್ನ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ. ನಾವು ಇವಾಗ ಇದ್ದೀವಿ ಅಮ್ಮಾನ್ ಡೌನ್ ಟೌನಲ್ಲಿ. ಎಸ್, ಅಮ್ಮಾನ್ ಡೌನ್ ಟೌನ್ ಸಿಕ್ಕಾಪಟ್ಟೆ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ. ನೀವು ಸೊವಿನಿಯರ್ ಶಾಪ್ ಆಗಿರ್ಬೋದು ಅಥವಾ ನಿಮ್ಗೇನೋ ಟ್ರೆಡಿಷ್ನಲ್ ಹ್ಯಾಂಕಿ ಬೇಕಾದರೆ ಅದನ್ನು ತೊಗೊಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇರೋದೆಲ್ಲ ಅರಬಿಕ್ ದೇಶದಲ್ಲಿ ಮರ ಬೆಳೆಯೋದಲ್ಲ ಆ ಥರ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೈಬ್ ನೋಡ್ತಾ ಇರ್ಬೋದು ಎಷ್ಟು ಪಳ ಅಂತ ಹೊಳಿತಾ ಇದೆ ಅಂತ ಫುಲ್ಲು.
ಯಾವುದೇ ಕಂಟ್ರಿಗೆ ಹೋದರೆ ಅಲ್ಲಿರೋ ಮಾರ್ಕೆಟ್ ಅಂತೂ ಡೆಫಿನೆಟಾಗೆ ಹೋಗ್ತೀನಿ. ಇವಾಗ ಅದೇ ಥರನೇ ನಾನು ಅಮ್ಮಾನಲ್ಲಿರೋ ಈ ಮಾರ್ಕೆಟ್ಗೆ ಬಂದಿದ್ದೀನಿ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳ್ಬೋದು. ತರಕಾರಿಯಿಂದ ಈ ಥರ ಎಲ್ಲ ಕಾಳುಗಳು ಎಲ್ಲನೂ ಹೋಲ್ಸೇಲಿಗೆ ಸಿಗುತ್ತೆ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂಥರ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಇವರು ವ್ಯಾಪಾರ ಮಾಡ್ತಾರೆ ಅಂತ ನೋಡೋದಕ್ಕೆ. ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾಳು ಬಿಡಿಸೋದು. ಇಲ್ಲಿ ಒಂದು 1 ದಿನಾರ್ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ವರ್ತ್ ಅಂತ ಅನ್ನಿಸ್ತದೆ. ಇಲ್ಲಿ ನಾನು ಹಿಂದೆ ಕಾಣ್ತಿರೋದು ಆನಿಯನ್, ಈರುಳ್ಳಿ ಎಷ್ಟು ದೊಡ್ಡದಾಗಿದೆ ನೋಡಿ. ಇಷ್ಟು ದೊಡ್ಡ ಈರುಳ್ಳಿ ನೋಡಿದ್ದೀರಾ ನೀವು? ಇನ್ನು ಏನೇನೋ ಹೊಸ ಥರದೆಲ್ಲ ಇದೆ. ಸಿಕ್ಕಾಪಟ್ಟೆ ಫನ್ ನನಗೆ ಈ ಥರ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋದಲ್ಲಿ. ನಾವಿವಾಗ ಇಲ್ಲಿ ಕುನಾಫಾ ತಿನ್ನಕ್ಕೆ ಬಂದಿದ್ದೀವಿ. ಸೊ ಈ ಜಾರ್ಡನ್ ಅನ್ನೋ ದೇಶದಲ್ಲಿ ಕುನಾಫಾ ಫೇಮಸ್ ಆಗಿದೆ. ಇಲ್ಲಿ ಒಂದು ಶಾಪ್ ಇದೆ, ಸ್ವೀಟ್ ಶಾಪ್ ಇದೆ. ಎಷ್ಟು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಎಲ್ಲ ಥರ ಸ್ವೀಟು ಸಿಗುತ್ತೆ, ಎಸ್ಪೆಷಲಿ ಈ ಥರ ಹಾಟ್ ಕುನಾಫಾ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ, ಬಿಸಿ ಬಿಸಿಯಾಗಿದೆ. ಇದರದ್ದು ಕುನಾಫಾ ತುಂಬ ಸ್ವೀಟ್ ಇದೆ. ಮೇಲ್ಗಡೆ ಪಿಸ್ತಾಚಿಯೋನ ಸ್ಪ್ರೆಡ್ ಮಾಡಿಕೊಟ್ಟಿದ್ದಾರೆ. ಸೀಶಾ ಮತ್ತು ಸ್ಮೋಕಿಂಗ್ ತುಂಬ ಫೇಮಸ್. ಎಲ್ಲರೂ ಸ್ಮೋಕ್ ಮಾಡ್ತಾ ಇರ್ತಾರೆ. ಸೀಶಾ ಅಂತೂ ಎವ್ರಿ ನೆಕ್ಸ್ಟ್ ಶಾಪಲ್ಲಿ ಸೀಶಾ ಇರುತ್ತೆ. ಇಲ್ಲಿ ಡ್ರಿಂಕ್ಸ್ ಕಡಿಮೆ ಸಿಗುತ್ತೆ, ಎಲ್ಲೋ ಒಂದೊಂದು ಅಂಗಡಿನ ಸಿಗುತ್ತೆ ಅಷ್ಟೇ. ಬಟ್ ಸೀಶಾ ಅಂತೂ ಎಲ್ಲ ಶಾಪಲ್ಲೂ ಸಿಗುತ್ತೆ. ಡೆಫಿನೆಟಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಮಿನಿಮಮ್ 4 to 5 ಜಾರ್ಡನಿಯನ್ ದಿನಾರ್ ಆಗುತ್ತೆ. ಬಟ್ ಮಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಅದೇ ಫನ್ ನೈಟ್ ಆಗ್ತಿದ್ರೆ. ಇನ್ನೊಂದು ಟ್ರೆಂಡಿಂಗ್ ಜಾಗ ಅಮ್ಮಾನಲ್ಲಿ ಅಂದರೆ ಈ ರೈನ್ಬೋ ಸ್ಟ್ರೀಟ್. ಎಸ್, ಇದು ಸಿಕ್ಕಾಪಟ್ಟೆ ಲೈವ್ಲಿ ಆಗಿರುತ್ತೆ. ಎಸ್ಪೆಷಲಿ ಡ್ಯೂರಿಂಗ್ ದ ನೈಟ್ ಟೈಮಲ್ಲಿ ಲೈಟಿಂಗ್ ಆಗಿರ್ಬೋದು, ಅಥವಾ ಇಲ್ಲಿ ಕೆಫೆ ಕಲ್ಚರ್, ಬಾರ್ ಕಲ್ಚರ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಾಕಷ್ಟು ಕೆಫೇಸಲ್ಲಿ ಸೀಶಾ ಕೂಡ ಸಿಗುತ್ತೆ. ಸೊ ನೀವು ಇಲ್ಲಿ ನೈಟ್ ಲೈಫ್ನ ಸ್ಪೆಂಡ್ ಮಾಡ್ಬೋದು. ನಿಮ್ಗೇನಾದ್ರು ಪಾರ್ಟಿ ಮಾಡಬೇಕಂದ್ರೆ ಈ ರೋಡ್ಗೆ ಡೆಫಿನೆಟಾಗೆ ಬನ್ನಿ. حبة جميل يا ريتني زين له حبة جميل يا ريتني زيه يعني